ಜಮೀನು ವ್ಯಾಜ್ಯ ಮಾವಿನ ಮರಗಳ ಬುಡಕ್ಕೆ ಕೊಡಲಿ 100ಕ್ಕೂ ಹೆಚ್ಚು ಮಾವಿನ ಮರಗಳ ಮಾರಣ ಹೋಮ ಆಗಿದೆ. ರಾಮನಗರ ತಾಲೂಕಿನ ಜಕ್ಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವನಂಜಯ್ಯ, ಶಿವಣ್ಣ, ರತ್ನಮ್ಮ ಅವರಿಗೆ ಸೇರಿದಂತಹ ಮಾವಿನ ತೋಟ ನೋಡಿ. ಜಮೀನು ವ್ಯಾಜ್ಯ ವಿಚಾರ ಸಂಬಂಧ ಮಾವಿನ ಮರಗಳ ಬುಡಕ್ಕೆ ಕೊಡಲಿ ಹಾಕಿದ್ದಾರೆ. 100ಕ್ಕೂ ಹೆಚ್ಚು ಮಾವಿನ ಮರಗಳ ಮಾರಣ ಹೋಮ ಆಗಿದೆ. ಜಮೀನು ವ್ಯಾಜ್ಯ ವಿಚಾರ ಸಂಬಂಧವಾಗಿ ರಾಮನಗರ ತಾಲೂಕಿನ ಜಕ್ಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವನಂಜಯ್ಯ, ಶಿವಣ್ಣ, ರತ್ನಮ್ಮ ಅವರಿಗೆ ಸೇರಿದಂತಹ ಮಾವಿನ ತೋಟ ಇದಾಗಿರುತ್ತೆ. ಸುಮಾರು 15 ಎಕರೆ ಪ್ರದೇಶದಲ್ಲಿ ಇವರು ಮರಗಳನ್ನ ಹಾಕಿರ್ತಾರೆ. ಉಳುವವನೇ ಭೂ ಒಡೆಯದ ಅಡಿಯಲ್ಲಿ ಮಂಜೂರಾಗಿರುತ್ತೆ ಜಮೀನು. ಚನ್ನಪಟ್ಟಣ ಮೂಲದ ಆದಿಶೇಷ ಜೊತೆಗೆ ಮಕ್ಕಳಿಂದ ನಾಶ ಮಾಡಲಾಗಿದೆ. ಈ ಭೂಮಿ ತಮ್ಮ ಪೂರ್ವಜರದ್ದು, ನಮ್ಮದು ಅಂತ ಹೇಳಿ ತಗಾದಿಯನ್ನ ತೆಗೆದಿರ್ತಾರೆ. ಈ ಬಗ್ಗೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದ್ರು ಕೂಡ ಮರಗಳನ್ನ ನಾಶ ಮಾಡಿದ್ದಾರೆ. ಅದೇಂಗ್ ಹಾಕೊಳ್ತೀರಾ ನೀವು? ಕೋರ್ಟ್ನಲ್ಲಿ ಕೇಸ್ ಆಗ್ತಾ ಇದ್ರು. ಮರ ಕಡಿದಂತಹ ಕಿಡಿಕೇಡಿಗಳ ಅವ್ರು ಏನಿದ್ರು ಕಿಡಿಗೇಡಿಗಳು, ಅವರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಥಳಕ್ಕೆ ರಾಮನಗರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಜಮೀನು ವಿಚಾರ ಸಂಬಂಧವಾಗಿ ನೋಡಿ, ಮರಗಳಿಗೆ ಏನು ಹಾಕೊಂಡಿರ್ತಾರೆ ಶಿವಣ್ಣ ಅವರು, ರತ್ನಮ್ಮ ಅವ್ರಿಗೆ ಅವರಿಗೆ ಸಂಬಂಧಪಟ್ಟಂತಹ ಜಮೀನು ಅಂತ ಹೇಳಲಾಗ್ತಾ ಇದೆ. ಸೊ ಅವರು ಮರಗಳನ್ನು ಹಾಕೊಂಡಿದ್ರು. 15 ಎಕರೆ ಇದೆ ಸರಿ ಸುಮಾರು ಇದರ ವಿಸ್ತೀರ್ಣ. ಸೊ ಅಲ್ಲಿ ಮರಗಳನ್ನ ಹಾಕೊಂಡಿರ್ತಾರೆ. ಈ ಜಮೀನು ನಮ್ದು ಅಂತ ಹೇಳಿ ವ್ಯಾಜ್ಯನ ತೆಗಿತಾರೆ. ತೆಗೆದು ಏನಾಗುತ್ತೆ, ಕಂಪ್ಲೀಟ್ ಆಗಿ ಅಲ್ಲಿ ಮರಗಳು ಏನು ಬೆಳೆದಿತ್ತು ಸೊ ಅವು ಎಲ್ಲವನ್ನು ಕೂಡ ನಾಶ ಮಾಡಿದ್ದಾರೆ. ಉಳುವವನೇ ಭೂ ಒಡೆಯ, ಇದರ ಅಡಿಯಲ್ಲಿ ಮಂಜೂರಾಗಿರುತ್ತೆ ಜಮೀನು. ಚನ್ನಪಟ್ಟಣ ಮೂಲದ ಆದಿಶೇಷ ಜೊತೆಗೆ ಮಕ್ಕಳಿಂದ ಇದನ್ನ ನಾಶ ಮಾಡಲಾಗಿದೆ. ಈ ಭೂಮಿ ತಮ್ಮ ಪೂರ್ವಜರದ್ದು, ನಿಮ್ದು ಹೇಗಾಗುತ್ತೆ, ನಮ್ಮ ಹಿರಿಯರದು, ಇದು ನಮ್ದು ಅಂತ ಹೇಳಿ ಬಂದು ತಗಾದೆ ತೆಗಿತಾರೆ. ಜೊತೆಗೆ ಅದಿಂಗೆ ನೀವು ಗಿಡಗಳನ್ನ ಹಾಕೊಂಡಿದ್ದೀರಾ, ಮರಗಳನ್ನ ನೀವು ಬೆಳೆಸಿದ್ದೀರಾ, ಸೊ ಕಟ್ ಮಾಡ್ತೀವಿ ಇದೆಲ್ಲ ಅಂತ ಹೇಳಿ ಕಟ್ ಮಾಡಿದ್ದಾರೆ. ಜೊತೆಗೆ ಈ ಬಗ್ಗೆ ಕೋರ್ಟ್ ನಲ್ಲೂ ಕೂಡ ಈಗಾಗಲೇ ಕೇಸ್ ನಡೀತಾ ಇದೆ. ಕೇಸ್ ನಡೀತಾ ಇದ್ರು ಕೂಡ ಬಂದು ಮರಗಳನ್ನ ನಾಶ ಮಾಡಿದ್ದಾರೆ. ನಮ್ಮ ಅತ್ತೆ ಅಂದ್ರೆ ನಮ್ಮ ಯಜಮಾನ್ ಕಡೆ ಭೂಮಿ ಇದು. ನಮ್ಮ ಮಾವರು ಶಿವಣ್ಣ ಅಂತ, ಮತ್ತು ನಮ್ಮ ಮಾವರ ತಮ್ಮದಿರು ಇಬ್ಬರಿದ್ದಾರೆ, ಶಿವರುದ್ರಾಜ್, ಕಂತರಾಜು ಅಂತ. ಅವ್ರು 3 ಜನ ಇದನ್ನ ಒಟ್ಟು ಸಣ್ಣ ನಾವು ಹುಟ್ಟಕ್ಕಿಂತ ಮುಂಚೆಯಿಂದನೂ 80ನೇ ಇಸ್ವಿಯಿಂದನೂ ಇದನ್ನ ಅವರು ಬಂದಿದ್ದಾರೆ. ನಾನು ಕಂಡಂಗೆ ನನಗೆ ಗೊತ್ತಿರೋ ಪ್ರಕಾರ ನಾವು ಹುಟ್ಟಕ್ಕಿಂತ ಮುಂಚೆಯಿಂದನೂ ಇವ್ರು ಭೂಮಿ ಮಾಡಿದ್ದಾರೆ ಇದನ್ನ. ಅಂಥದ್ರಲ್ಲಿ ಇವತ್ತು ಯಾರೋ ಒಬ್ಬ ಬಂದು ಏಕಾಏಕಿ, ಅಂದರೆ ನಾವು ಒಂದು 40 ವರ್ಷ ಆಗಿದೆ ಸರ್ ಮಾವಿನ ಸೊಸೆ ಬೆಳೆಸಿ, ಅದರಿಂದ ನಾವು ಜೀವನ ಮಾಡ್ತಾಯಿದ್ದೀವಿ. ಇವತ್ತು ಯಾರೋ ಒಬ್ಬ ಬಂದು ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ, ಏನಿಲ್ಲ, ಏಕಾಏಕಿ ಬಂದು 2 JCB ತಗೊಂಡು 2 ಸೈಡು ನಮ್ಮದು ರೋಡ್ ಸೈಡಲ್ಲಿ ಇರೋ ಭೂಮಿನಲ್ಲಿ 2 ಸೈಡಲ್ಲೂ ಮರಗಳನ್ನೆಲ್ಲ ಕತ್ತರಿಸಾಕ್ಬಿಟ್ಟಿದ್ದಾನೆ ಸರ್. ಇದು ಕಾನೂನು ರೀತಿ ತಪ್ಪಲ್ವ ಸರ್? ಅವ್ನು ಏನೇ ಕಾನೂನು ಇದು ಕಾನೂನು ರೀತಿ ಅವ್ನು ಹೋಗ್ಬೇಕಾಗಿತ್ತು. ಅಂಥದ್ರಲ್ಲಿ ಅದನ್ನು ಬಿಟ್ಟು ಇವತ್ತು ನಮ್ಮ ಭೂಮಿಗೆ ಈ ಥರ ಮಾಡಿದ್ದಾನೆ ಅಂದರೆ ನಮ್ಮ ಮಕ್ಕಳು ಸಾಕಿದೆ ಸರ್. ಸ್ವಂತ ಬೋರ್ ಇಲ್ಲ ನಮ್ಮದು, ಬೇರೆಯವ್ರ ಬೋರಿಂದ ನೀರು ತಂದು ನೀರು ಕಡಿದು ನಾವು ಬೆಳೆಸಿದ್ದೀವಿ ಸರ್ ಮರಗಳನ್ನ. ಇವತ್ತು ಅದರಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಇವತ್ತು ಅವನು ಯಾರಿಗೂ ಇನ್ಫಾರ್ಮೇಶನ್ ಕೊಡ್ದಿರ ಏಕಾಏಕಿ ಹೇಗೆ ಈ ಥರ ಮಾಡ್ದ? ಒಂದು ಸುಮಾರು ಒಂದು 40-50 ಮರ ಕಡ್ದಿದ್ದಾನೆ ಸರ್. ಎಲ್ಲ ದೊಡ್ಡವು ಸರ್, ತುಂಬಾ ವರ್ಷದವು ಸರ್ ಮರಗಳು. ಪಾಪ ಅವರು ಸಾಬ್ರಗಳಿಗೆ ಎಷ್ಟು ಕಷ್ಟ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ಏನಾಯ್ತು, ಏನಿದು ಜಮೀನು ವ್ಯಾಜ್ಯ ವಿಚಾರ ಸಂಬಂಧವಾಗಿ ಯಾವಾಗಿಂದ ನಡೀತಾ ಇದೆ, ಏನಿದೆ ಕಂಪ್ಲೀಟ್ ಮಾಹಿತಿ? ಸುಮಾರು ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಏಕಾಏಕಿ ಮಾವಿನ ತೋಟಕ್ಕೆ ಬಂದು ಸುಮಾರು 100 ಮಾವಿನ ಮರಗಳನ್ನ ಇದೀಗ ಮಾರಣ ಹೋಮ ಮಾಡಿರುವಂತದ್ದು. ಏನು 40-50 ವರ್ಷಗಳಿಂದ ಸಾಕಿ ಸಲಹಿದ್ದ ಮರಗಳನ್ನ ಇದೀಗ JCB ಮುಖಾಂತರ ಕಿಡಿಗೇಡಿ ಒಬ್ರು ಅದನ್ನ ಕಡಿಸಿರುವಂತದ್ದು. ಏನೋ ರಾಮನಗರ ತಾಲೂಕಿನ ಜಕ್ನಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಏನೋ ಜಕ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 17ರಲ್ಲಿ ಸುಮಾರು 100 ಎಕರೆ ಜಮೀನನ್ನ ಕಳೆದ ಹಲವು ವರ್ಷಗಳಿಂದ ಸಾಕಷ್ಟು ರೈತರು ಅಲ್ಲಿ ವ್ಯವಸಾಯವನ್ನ ಮಾಡ್ಕೊಂಡು ಬಂದಿರ್ತಾರೆ. ಮಾವಿನ ಮರಗಳನ್ನ ಕೂಡ ಅಲ್ಲಿ ನೆಟ್ಟು ಬೆಳೆಸಿ ಅದರಿಂದ ಒಂದು ಜೀವನವನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಏನು ಚನ್ನಪಟ್ಟಣ ಮೂಲದ ಆದಿಶೇಷ ಮತ್ತು ಅವರ ಮಕ್ಕಳು ಇವತ್ತು ಏಕಾಏಕಿ 2 JCBಗಳನ್ನ ತೋಟಕ್ಕೆ ತೆಗೆದುಕೊಂಡು ಬಂದು ಸುಮಾರು 15 ಎಕರೆ ಪ್ರದೇಶದಲ್ಲಿದ್ದಂತ 100 ಮಾವಿನ ಮರಗಳನ್ನ ಇದೀಗ ಮಾರಣ ಹೋಮ ಮಾಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಅವರನ್ನ ಕೇಳಿದಂತ ಸಂದರ್ಭದಲ್ಲಿ ಇದು ನಮ್ಮ ಪೂರ್ವಜರಿಗೆ ಸಂಬಂಧಪಟ್ಟಂತ ಜಮೀನು, ಹಾಗಾಗಿ ಇದು ನಮಗೆ ಸೇರಿದಂತ ಜಮೀನು ಅಂತ ಹೇಳಿ JCB ಮುಖಾಂತರ ಮರಗಳನ್ನ ಕಡಿಸ್ತಿದ್ರು. ಆದ್ರೆ ಅಲ್ಲಿದ್ದಂತ ಸುಮಾರು ರೈತರುಗಳು ಉಳುವವನೇ ಭೂಮಿಯ ಒಡೆಯ ಏನು ಕಾಯ್ದೆ ಬಂತು, ಆ ಸಂದರ್ಭದಲ್ಲಿ 100 ಎಕರೆ ಜಮೀನನ್ನ ಸಾಕಷ್ಟು ಜನ ರೈತರುಗಳು ಅವರು ತಮ್ಮ ಹೆಸರಿಗೆ ಖಾತೆಯನ್ನ ಮಾಡಿಸ್ಕೊಂಡು ವ್ಯವಸಾಯನ ಮಾಡ್ತಿದ್ದಾರೆ. ಇದು ಇವತ್ತು ಏಕಾಏಕಿ ಈ ರೀತಿ ಬಂದು ಅಲ್ಲೇ ಏನ ಮಾಡುವಂತದ್ದು, ಜೊತೆಗೆ ಮಾವಿನ ಮರಗಳನ್ನ ಕಡಿದಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ 40-50 ವರ್ಷಗಳ ಹಿಂದೆ ಆ ಮರಗಳನ್ನ ನೆಟ್ಟಿರುವಂತದ ಸಂದರ್ಭದಲ್ಲಿ ನೀರು ಇಲ್ಲದೆ ಬೇರೆ ಭಾಗದಿಂದ ನೀರನ್ನ ತೆಗೆದುಕೊಂಡು ಬಂದು ನಾವು ಸಾಕಿದೀವಿ. ಈ ರೀತಿ ಏಕಾಏಕಿ ಬಂದು
ಆ ಮರಗಳನ್ನ ಕಡಿದಿದ್ದಾರೆ. ಬೇಕು ಅಂತಂದ್ರೆ ಇವರು ಕೋರ್ಟ್ ಮುಖಾಂತರ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಿತ್ತು. ಆದ್ರೆ ಈ ರೀತಿ ಬಂದು ಮರಗಳನ್ನ ಕಡಿದಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಆ ಸಂದರ್ಭದಲ್ಲಿ ರೈತ ಮಹಿಳೆ ಕಣ್ಣೀರನ್ನ ಹಾಕ್ತಾ ಇದ್ರು. ಅಲ್ಲಿ ರೈತರು ಕೇಳಿದಂತ ಸಂದರ್ಭದಲ್ಲಿ ಆ ರೈತ ಮಹಿಳೆ ಮೇಲೆ ಕೂಡ ಏನೋ ಆದಿಶೇಷ ಮತ್ತೆ ಅವರ ಮಕ್ಕಳು ಕೂಡ ಹಲ್ಲೆ ಮಾಡಿರುವಂತದ್ದು. ಸದ್ಯ ರಾಮನಗರ ಪೊಲೀಸರು ಸ್ಥಳಕ್ಕೆ ಒಂದು ಭೇಟಿಯನ್ನ ಕೂಡ ಪರಿಶೀಲನೆ ಮಾಡಿರುವಂತದ್ದು. ಆದಿಶೇಷ ಮತ್ತು ಅವರ ಮಕ್ಕಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಥ್ಯಾಂಕ್ ಯು ಇರುವಂತದ್ದು. ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.